ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ, ತಳ್ಳಾಡಿರಿ, ಎಳೆದಾಡಿರಿ. ಸರ್, ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾಮಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೋತೀರಿ, ಅವ್ರ ಎದಿ ಮೇಲೆ ಕೈ ಹಾಕ್ತೀರಿ ಅಂದ್ರೆ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜ್ಯದಾಗ ಅದಾರ ಅಂತ ಅನಿಸಿಲ್ಲ. ಈ ಜನರ ಭಾವನೆ ಅವ್ರು ತೊಟ್ಟಿರೋ ಕಾವಿ ಮೇಲೆ ಅದನ್ನುವಂಥದ್ದು ಯಾವ ರೀತಿ ನಿಮ್ಮ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದೆಯೋ, ಕಾವಿ ಮೇಲೂ ಒಂದು ಭಾವನೆ ಅದನ್ನುವಂಥ ಪ್ರಜ್ಞೆ ನಿಮಗಿಲ್ಲ. ಬಿನ್ ಡ್ರೆಸ್ ಮೇಲೆ ಹೋಗೋದು, ಕಾವಿ ಮೇಲೆ ಕೈ ಹಾಕೋದು, ಮತ್ತು ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿಗೆ ಅಡತಡೆ ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಒಳಗಿಡ್ತೀರಿ. ಹುಷಾರ್. ಈ ರೀತಿ ನೀವೇನಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಥ ದಬ್ಬಾಳಿಕೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಮರಿಲಾರದಂಗ ಪಕ್ಷದ ಪಾಠ ಕಲಿಸ್ತಾರ. ನಿಮಗ ರಾಜಕಾರಣ ಗೊತ್ತಿಗೆ ಹಚ್ತಾರ. ಇದು ಎಚ್ಚರ ಇಟ್ಕೋರಿ. ದಬ್ಬಾಳಿಕೆಗೆ ಒಂದು ಮಿತಿ ಇರಬೇಕು. ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆ ಒಳಗೆ ಪ್ರತಿಬಂಧ ಹೇರ್ತೀರಿ, ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿರಿ. ಇದು ಕಾಲಚಕ್ರದ. ನಾನು ಈ ಉದ್ದಟತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಕ್ಯಾವಿ ಮೇಲೆ ಇನ್ನು ಮುಂದೆ ಕೈ ಹಾಕಿದ್ರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಕನೇರಿ ಶ್ರೀಗಳನ್ನು ಈ ಜಿಲ್ಲೆಗೆ ಬರದೇ ಇರೋ ನೋಡ್ಕೊಂಡು ನಂತರ ನಿಮ್ಮ ದಾಷ್ಟ್ಯ ಜಾಸ್ತಿ ಆಗ್ಯದ ಅಂತ ಭಾವಿಸ್ತೀನಿ. ನಿನ್ನೆ ಇನ್ನೊಬ್ಬರು ಮಠಾಧೀಶರ ಮೇಲೆ ಬಿನ್ ಡ್ರೆಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳೆದಾಡಿ ಎದಿ ಮೇಲೆ ಆ ಕ್ಯಾವಿ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ. ನೀವು ಇದನ್ನು ನಿಲ್ಲಿಸಬೇಕು. ಇರದೇ ಇದ್ರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದು ಏನಾಗಿದೆ ಅನ್ನೋಂಥದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾದಂತ ಎಚ್ಚರಿಕೆಯನ್ನ ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ಆದ್ರೆ ಅಲ್ಲಿ ಬರೀ ಕಾವಿಗಳು ಒಂದೇ ಇರಲಿಲ್ಲ, ಹೋರಾಟಗಾರರು, ಬಡವರು, ದಲಿತರು, ಎಲ್ಲಾ ಕಮ್ಯುನಿಟಿ ಅವರು ಇದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲರೂ ಇದ್ರು ಸರ್. ಈ ಕ್ಯಾವಿ ಮೇಲೆ ಇಟ್ಟು ಉದ್ದಡತನ ಮಾಡ್ರಂದ್ರ ಪಾಪ ಹೋರಾಟಗಾರರ ಪರಿಸ್ಥಿತಿ ಏನಿರ್ಬೇಕು? ಮನಿ ಬಿಟ್ಟು, ಮಠ ಬಿಟ್ಟು, ಸಮಾಜದ ಸಂಬಂಧ ಕೆಲಸ ಮಾಡೋರು, ನಮ್ಮ ಪಕ್ಷದವ್ರ ನಿಮ್ಮ ಪಕ್ಷದವ್ರ ಎಲ್ಲರೂ ಅದಾರ. ಆ ಬೇಡಿಕೆ ನಿಟ್ ಕೂಡ್ಲೇನೆ ಏನಾರು ಅಪರಾಧಿಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತೇವ್ರಿ. ಇದೇನಿದು ಈ ನಮ್ನಿ ಸರ್ವಾಧಿಕಾರಿ ಧೋರಣೆ ಆದ್ರೆ ಹಂಗ? ನಾ ಕ್ಯಾವಿ ಮೇಲೆ ಇದು ಮಾಡ್ಯಾರ ಅಂತಂದ್ರೆ ಆಘಾತ ಆಗ್ಯದ. ಇನ್ನು ಆ ಜನಸಾಮಾನ್ಯರು, ಹೋರಾಟಗಾರರು ತಮ್ಮ ಮನಿ ಕೆಲಸ ಬದಿಗಿಟ್ಟು ನೂರಾರು ದಿನಗಳ ಕಾಲ ಇಲ್ಲಿ ಹೋರಾಟ ಮಾಡ್ಯಾರ. ಅವ್ರ ಮೇಲೆ ಈ ರೀತಿ ಕೇಸ್ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು. ದಯವಿಟ್ಟು ಅನ್ನೋ ಶಬ್ದ ಬಳಸಬೇಕೋ ಬಳಸಬಾರ್ದು, ನೀವು ಅದಕ್ಕೆ ಯೋಗ್ಯರಿದ್ರಲ್ಲಿ ಗೊತ್ತಿಲ್ಲ. ಅವ್ರ ಕೇಸನ್ನ ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಆಗ್ರಹನ ಮಾಡ್ತೀನಿ. ಈ ಹೋರಾಟದಲ್ಲಿ ಮುಂದೆ ನೀವು ಭಾಗವಹಿಸ್ತಾ ಇದ್ದೀರಾ ಸರ್? ಖಂಡಿತ ಸರ್. ನಾಳೆ ಮುಖ್ಯಮಂತ್ರಿಗಳು ಬರೋರದಾರ ಅಂತ ಹೇಳಿ ಈ ಗುಂಡಾಗಿರಿ ಆಗ್ಯದ ಅಂತ ಇಡೀ ಜಿಲ್ಲೆಯ ಜನತೆ ಈಗಾಗಲೇ ಮಾತಾಡ್ಲಾಗ್ತಾರ. ಏನ್ರಿ ಇದು? ಇವ್ರು ಏನು ಶಾಶ್ವತ ತಿಳ್ಕೊಂಡಾರು ಏನು ನನಗೇನು ಅರ್ಥ ಆಗತ್ತಿಲ್ಲ. ಖಾಯಂ ರಾಜರಂಗ ಅಥವಾ ಅದಕ್ಕಿಂತ ಹೆಚ್ಚು ನಾ ಭಗವಂತನಾಗ್ಬಿಟ್ಟಿನಿ ಅಂತ ಭ್ರಮೆ ಒಳಗದಾರ ನನಗೆ ಗೊತ್ತಾಗ್ತಿಲ್ಲ. ಇದು ಒಳ್ಳೇದಲ್ಲ. ಮುಖ್ಯಮಂತ್ರಿ ಬಂದ್ರು ಬರ್ತಿದ್ರು, ಏನಾಗ್ತಿತ್ತು? ಹೋರಾಟ ನಡೆಯಂಗೆ ನಡೀತಿತ್ತು. ಬಂದೊಂದು ಮನಿ ಪತ್ರ ಇಸ್ಕೊಂಡಿದ್ರು, ದೊಡ್ಡವ್ರು ಹತ್ತಿದ್ರು. ಮರ ನೀವೇನು ಸಣ್ಣತನ ಕೆಲಸ ಹಾಕಿರೋನಂತ ಭಾಳ ಇದು ಯೋಗ್ಯ ಅಲ್ಲ. ಇದು ಈ ಗುಂಡಾಗಿರಿ ಈ ಜಿಲ್ಲೆಗೆ ಭಾಳ ಸೂಕ್ಷ್ಮ ಸಂವೇದಿ. ಭಾಳ ದೊಡ್ಡ ನಾಯಕರನ್ನು ನೋಡಿಬಿಟ್ಟದ. ನೋಡ್ರಿ, ಹಿಂದೊಂದು ಪತ್ರಿಕೆ ಬರ್ತಿತ್ತು, ಕೋಟೆ ಕಟ್ಟಿ ಮರೆದವರೆಲ್ಲ ಏನಾದರು ಅಂತೇಳಿ. ಈ ಕೋಟೆ ಕಟ್ಟಿ ಮರೆಯುವಂತಹ ಸ್ಥಿತಿಗೆ, ಮಾನಸಿಕ ಸ್ಥಿತಿಗೆ ಯಾರೂ ತಲುಪಬಾರದು ಅನ್ನೋಂಥದ್ದನ್ನು ನಿಮ್ಮ ಮೂಲಕ ಜಿಲ್ಲೆ ಜನತೆಗೆ ಹೇಳ್ತೀನಿ, ಮಾಡ್ತೀನಿ. ಯಾವುದೇ ಕಾರಣಕ್ಕೂ PPP ಬೇಡ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲೇಬೇಕು ಅನ್ನೋಂಥ ಹಕ್ಕು ಒತ್ತಾಯ ಮಾಡ್ತೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಡುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.